ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮೂರಲ್ಲಿ ಒಬ್ರದ್ದು ಮೊನ್ನೆ ಮದುವೆ ಆಗಿತ್ತು, ಅವ್ರದ್ದು ಕರ್ನಾಟಕ ನಡೀತಾ ಇದೆ. ಸೊ ಹಾಗಾಗಿ ಅಲ್ಲಿ ನಮ್ಮ ತೋಟದ ಕೊನೆಯಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ಏನು ದೇವ್ರನ್ನ ಕರೆಸಿದ್ದಾರೆ, ಅವರು ದೇವರು ಓಡಾಡೋಂಥ ದಾರಿನಲ್ಲಿ ಅಲ್ಲಿ ಫ್ಲವರ್ಸ್ಗಳನ್ನ ರಂಗೋಲಿನ ಹಾಕಿ ಸ್ವಲ್ಪ ಫ್ಲವರ್ಸ್ ಹಾಕಿದ್ದು ಮಾಡ್ತೀವಿ. ದೇವ್ರು ನಡ್ಕೊಂಡು ಹೋಗುತ್ತೆ ಅನ್ನೋದೊಂದು ನಂಬಿಕೆ ಇರೋದ್ರಿಂದ. ಸೊ ಇವಾಗ ನಾವು ಫ್ರೆಶಪ್ ಆಗಿ ಈ ದೇವಸ್ಥಾನಕ್ಕೆ ಹೋಗ್ಬೇಕು. ಆ್ಯಕ್ಚುಲಿ ದೇವ್ರು ಕರೆಸಿದಾರಲ್ಲ, ಸೊ ಐ ಥಿಂಕ್ ಕಾಣಿಸ್ತಾ ಇದೆ ಅನಿಸುತ್ತೆ ಅಲ್ಲಿ ದೇವ್ರು ಕೊನೆಯಲ್ಲಿದೆ ನೋಡಿ ಇದೀನಲ್ಲಿ. ಸೊ ಅಲ್ಲಿಗೆ ನಾವು ಹೋಗಬೇಕಾಗಿದೆ. ಸೊ ಅಲ್ಲಿಂದ ಆ ದೇವ್ರನ್ನ ಅವ್ರ ಮನೆ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಏನೋ ಪೂಜೆ ಎಲ್ಲನೋ ಮಾಡಿಬಿಟ್ಟು ಆಮೇಲೆ ಕುರಿ ಕುಯ್ದು ಕರ್ನರಿಗೆಲ್ಲ ರೆಡಿ ಮಾಡ್ಕೊಳ್ತಾರೆ. ಸೊ ಆಮೇಲೆ ಸಿಗ್ತೀನಿ. ಆ ತೋಟದ ಕೊನೆಯಲ್ಲಿ ಏನು ಜನಗಳೆಲ್ಲ ನಿಂತ್ಕೊಂಡಿದ್ದಾರೆ, ಅಲ್ಲೇ ದೇವ್ರನ್ನ ಇಟ್ಬಿಟ್ಟು ಪೂಜೆ ಮಾಡ್ತಾ ಇದ್ದಾರೆ. ಸೊ ದೇವ್ರು ಇಟ್ಬಿಟ್ಟು ಪೂಜೆ ಮಾಡಲಿಕ್ಕೋಸ್ಕರ ಅಲ್ಲಿ ನಮ್ಮ ತೋಟದಲ್ಲಿ ಜಾಗ ಬೇಕು ಅಂತ ಕೇಳಿದ್ರಿಂದ ಅಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದಾರೆ ಅವರು. ಇವಾಗ ರೋಡಲ್ಲಿ ರಂಗೋಲಿ ಹಾಕಿ ನೀರೆಲ್ಲ ಹಾಕಿ ಕ್ಲೀನ್ ಮಾಡಲಿಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಎಲ್ಲಿ ಚಿಂಟು ಎಲ್ಲಿ ಚಪ್ಪಲಿ ಹಾಕೊಂಡಂಗಲೇ ಬಿಟ್ಬಿಡ ಬಿಟ್ಟು ಚಪ್ಪಲಿನ. ಆಲ್ರೆಡಿ ನಮ್ಮ ಎದುರುಗಡೆ ಮನೆ ಪಕ್ಕದ ಮನೆಯವರೆಲ್ಲ ರೋಡಿಗೆಲ್ಲ ನೀರು ಹಾಕ್ಬಿಟ್ಟು ರಂಗೋಲಿ ಹಾಕ್ತಾಯಿದ್ರು. ನಾನು ನಮ್ಮಮ್ಮ ಸೇರಿಕೊಂಡು ನೀರೆಲ್ಲ ಹಾಕಿ ಮತ್ತು ಅದಕ್ಕೆ ರಂಗೋಲಿ ಹಾಕ್ತಾಯಿದ್ದೀವಿ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ದೇವರು ಬರುತ್ತೆ. ಸೊ 3 ದೇವ್ರನ್ನ ಕರೆಸಿದಾರಂತೆ ಅವರು. ಆಲ್ರೆಡಿ ಅವರೆಲ್ಲ ಹೋಗಿ ಬೆಳಿಗ್ಗೆನೇ 8 o'clock ಅವ್ರು ಪೂಜೆ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಮತ್ತು ವಾಪಸ್ ಅವರು ಒಂದು 10:30, 11 o'clock ಅವ್ರು ಬರ್ತಾರೆ ಅಂತ ಹೇಳಿದ್ದಾರೆ ವಾಪಸ್ಸು. ಇದು ನನ್ನ ಮಗ ಮಾಡಿರೋ ವಿಡಿಯೋ. ಅವನು ಸ್ವಲ್ಪ ಆ ಕಡೆ ಎಲ್ಲ ಎಕ್ಸ್ಟ್ರಾ ಎಲ್ಲ ಕ್ಯಾಪ್ಚರ್ ಮಾಡಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ಥರ ದಪ್ಪಗೆ ರಂಗೋಲಿ ಹಾಕಿದ್ವಿ, ಯಾಕಂದರೆ ಅದು ರೋಡ್ ಆಗಿರೋದ್ರಿಂದ ಜನಗಳೆಲ್ಲ ಓಡಾಡ್ತಿರ್ತಾರೆ. ಸೊ ಹಾಗಾಗಿ ಮಾಮೂಲಿ ಸಣ್ಣಗೆ ಹಾಕಿದ್ರೆ ಅದು ಇದಾಗತ್ತೆ ಅಂತ ಹೇಳ್ಬಿಟ್ಟು ದಪ್ಪಗೆ ಹಾಕಿ ಮನೆಯಲ್ಲೇ ಬಿಟ್ಟಿದ್ದು ಹೂವು ಹಾಕಿದ್ದೀವಿ. ಆ್ಯಂಡ್ ಫ್ರೆಶ್ ಅಪ್ ಆದಮೇಲೆ ಅಮ್ಮ ಬೆಳಿಗ್ಗೆನೇ ಉದ್ನಿಟ್ಟು ಮಾಡಿದರು. ಸೊ ಅದನ್ನೇ ಬ್ರೇಕ್ಫಾಸ್ಟ್ ಅಂತ ತಿನ್ಕೊಂಡ್ವಿ. ಯಾರಿಗೆಲ್ಲ ಉದ್ನಿಟ್ಟು ಇಷ್ಟ ಕಮೆಂಟ್ ಮಾಡಿ, ನನಗಂತೂ ಸಖತ್ ಫೇವ್ರೇಟ್ ಅದು. ನಾವೀಗ ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದೀವಿ. ಆ್ಯಂಡ್ ಅಮ್ಮ ಲಡ್ಡು ಮುಂದೆ ಹೋಗ್ತಾ ಇದ್ದಾರೆ. ನಮ್ಮದೇ ತೋಟ ಆಗಿರೋದ್ರಿಂದ ಸೊ ತೋಟದೊಳಗಡೆಯಿಂದನೇ ಹೋಗೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಆ ಕಡೆಯಿಂದ ಆದರೆ ಸ್ವಲ್ಪ ಸುತ್ಕೊಂಡು ಹೋಗಬೇಕು. ಹಾಗಾಗಿ ಪೂಜೆ ಐ ಥಿಂಕ್ ಆಗಿದೆ, ಸ್ವಲ್ಪ ಇದೆ, ಅಲ್ಲಿಗೆ ಹೋಗಿ. ಆಲ್ರೆಡಿ ಕುರಿ ಎಲ್ಲ ಕಡಿದು ಪೂಜೆ ಎಲ್ಲ ಆಗಿತ್ತು. ಕೆಲವರಿಗೆ ದೇವರು ಮೈ ಮೇಲೆ ಬಂದಿತ್ತು. ಸೊ ಅವ್ರು ಮದುವೆ ಮಾಡಿರೋರು ಫ್ಯಾಮ್ಲಿಯವರೆಲ್ಲ ದೇವ್ರ ಹತ್ರ ಅವ್ರವ್ರ ಫ್ಯಾಮಿಲಿಗೆ ಸಂಬಂಧಪಟ್ಟಂಗೆ ಕ್ವೆಶನ್ಸ್ ಕೇಳ್ತಾಯಿದ್ರು. ನೋಡಿ ಇಲ್ಲಿ 2 ಕುರಿ ಕಡ್ದಿದ್ದಾರೆ. ಇದು ದೇವ್ರಂತೆ, ಯಾವುದು ಅಂತ ಗೊತ್ತಿಲ್ಲ ನನಗೆ. ಸೊ ಇಲ್ಲೊಂದು ಸ್ವಲ್ಪ ಎಲ್ಲ ಕಡ್ದಿಟ್ಟಿದ್ರು. ಸಿಕ್ಕಾಪಟ್ಟೆನೇ ಇತ್ತು. ಆಲ್ಮೋಸ್ಟ್ ಒಂದು 13-14 ಏನೋ ಅವರು ಕುರಿ ಕಡ್ದಿದ್ದು ಆ್ಯಕ್ಚುಲಿ. ಒಬ್ಬರಾದ್ಮೇಲೆ ತುಂಬ ಜನಕ್ಕೆ ದೇವ್ರು ಬಂತು. ನಾನು ಹೋಗಿದ್ದೆ ಲೇಟಾಗಿತ್ತು, ಅಷ್ಟೊತ್ತಿಗಾಗಲೇ ಸುಮಾರು ಜನಕ್ಕೆ ಬಂದಿತ್ತಂತೆ. ನಾನು ಹೋದ್ಮೇಲೂ ಒಂದು 7-8 ಜನಕ್ಕೆ ದೇವ್ರು ಬಂತು. ಸೊ ಅಲ್ಲೇನು ತಮಟೆ ಸೌಂಡಿಗೆ ಅದಕ್ಕೆಲ್ಲ ಅವ್ರಿಗೆ ದೇವರಾಗಿ ಮತ್ತು ಅವರು ದೇವ್ರು ಬರ್ತಿತ್ತು. ಮತ್ತು ಅವ್ರ ಹತ್ರ ಫ್ಯಾಮಿಲಿದು ಏನೇನೋ ಕ್ವೆಶನ್ಸ್ ಎಲ್ಲ ಕೇಳ್ತಾಯಿದ್ರು, ಅದಕ್ಕೆ ಉತ್ತರ ಕೂಡ ದೇವ್ರು ಕೊಡ್ತಾಯಿದ್ರು. ನೋಡಿ ಇಲ್ಲಿ 3 ದೇವ್ರನ್ನ ಕೂರಿಸಿದ್ದಾರೆ. ನಮ್ಮ ಊರಿನ ಎಲ್ಲ ಜನನೂ ಅಲ್ಲೇ ಇದ್ದರು. ಮತ್ತು ಅವರು ಊರ ಕಡೆಯಿಂದನೂ ತುಂಬ ಜನ ಬಂದಿದ್ದರು. ಸುಮಾರು ಜನ ಇದ್ದರು ಮಾತ್ರ ದೇವ್ರು ನೋಡಲಿಕ್ಕೆ. ಇನ್ನು ಇದು ಬೆಳಿಗ್ಗೆ ಪೂಜೆ ಎಲ್ಲ ಆಗಿರೋದ್ರಿಂದ ಸಂಜೆ ಮೇಲೆ ಅದ್ರದ್ದು ಏನು ಕುರಿ ಎಲ್ಲ ಇದೆ ಅದ್ರದ್ದೆಲ್ಲ ಅಡುಗೆ ಎಲ್ಲ ಮಾಡಿ ಸಂಜೆ ಊಟನ ಅರೇಂಜ್ ಮಾಡ್ಯಾರ ಎಲ್ರಿಗೂ. ಅಮ್ಮನ ಜೊತೆ ಲಡ್ಡು ನಿಂತ್ಕೊಂಡು ನೋಡ್ತಾ ಇದ್ದ. ಆ್ಯಕ್ಚುಲಿ ಅವನಿಗೆ ತಮಟೆ ಸೌಂಡೆಲ್ಲ ಸಖತ್ ಇಷ್ಟ ಆಗುತ್ತೆ. ಅಂದರೂ ದೇವ್ರ ಮೈ ಮೇಲೆ ಬಂದಿರೋರು ಕುಣಿತಾ ಇದ್ದಿದ್ದು ನೋಡಿ ಸ್ವಲ್ಪ ಹೆದರ್ಕೊಂಡಿದ್ದ. ಇನ್ಮೇಲೆ ಅವನು ಊಟ ಮಾಡುವಾಗ ಇದೊಂದು ಹೇಳಿದ್ರೆ ಅವ್ನು ಡೆಫಿನೆಟ್ಲಿ ಅವ್ನು ಬೇಗ ತಿಂತಾನೆ. ಯಾಕಂದರೆ ಅವನು ಊಟ ಮಾಡ್ಲಿಕ್ಕೆ ಸ್ವಲ್ಪ ಜಾಸ್ತಿನೇ ಕಿರಿಕಿರಿ ಮಾಡ್ತಾನೆ. ಹಾಗಾಗಿ
ಇದು ನಮ್ಮ ಎದುರುಗಡೆ ಮನೆ ಪಾಪ ಬಿಸಿಲಿಗೆ ಹೋದಕ್ಕೂ ಸಕ್ಕತ್ ಅಳ್ತಾ ಇತ್ತು. ಬಾ ಅಂದರೂ ಬರ್ತಾನೆ ಇರಲಿಲ್ಲ ಅವಳು. ಒಂದೊಂದು ದೇವ್ರು ಬಂದು ಇದು ಮಾಡ್ದಾಗಲೂ ಈ ಥರದವರು ಊದ್ತಾಯಿದ್ರು. ಸಖತ್ತು ಬ್ರಾಸಿಂದಲ್ವ, ತುಂಬಾ ವೆಯ್ಟ್ ಇತ್ತು. ಅದನ್ನು ಎತ್ಬಿಟ್ಟು ಫೋರ್ಸಾಗಿ ಊದ್ತಾಯಿದ್ರು. ನಿಜವಾಗ್ಲೂ ಅದಕ್ಕೆ ಸಖತ್ ಸ್ಟ್ಯಾಮಿನಾನೇ ಬೇಕು. ನಮ್ಮ ತೋಟದಲ್ಲೇ ಬಿಟ್ಟಿದ್ದ ಚೆಂಡು ಹೂನ ಎಲ್ಲ ಪೋಣಿಸ್ಬಿಟ್ಟು ಹಾರ ಮಾಡಿದ್ದೆ. ಅದನ್ನು ದೇವ್ರಿಗೆ ಇವಾಗ ಹಾಕ್ತಾಯಿದ್ದಾರೆ. ಆಲ್ಮೋಸ್ಟ್ ಅಲ್ಲೆಲ್ಲ ಪೂಜೆ ಮುಗಿದು ದೇವ್ರನ್ನ ತೊಗೊಳ್ತಾ ಇದ್ರು ಈಗ ಮನೆಗೆ ವಾಪಸ್ ಹೋಗಲಿಕ್ಕೆ. ಅದಕ್ಕೆ ನಾವು ತೋಟದಿಂದ ಹೊರಟು ಮತ್ತು ಮನೆಯಲ್ಲಿ ಮಡ್ಲಕ್ಕಿ ಸ್ವಲ್ಪ ಇಟ್ಟಿದ್ವಿ, ಅದನ್ನು ತೊಗೊಂಡು ಮತ್ತು ನಾನು ರೋಡಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ ಎಲ್ರೂ. ಯಾಕಂದರೆ ಈ ರೋಡಲ್ಲಿ ದೇವ್ರನ್ನ ನಡ್ಕೊಂಡು ಬರೋದ್ರಿಂದ ಇಲ್ಲಿ ಮನೆ ಹತ್ರ ಎದುರುಗಡೆ ಕೊಟ್ಬಿಟ್ಟು ಪೂಜೆ ಮಾಡಿಸೋಣ, ದೇವ್ರನ್ನ ಕರೆಸಿ ಪೂಜೆ ಮಾಡೋ ದೇವ್ರು ನಡ್ಕೊಂಡು. ಮದುವೆ ಟೈಮ್ನಲ್ಲಿ ಅಂದಾಗ ಸಿಕ್ಕಾಬಿಟ್ಟೆನೇ ಏನು ಹೇಳೋದು ಖರ್ಚಾಗುತ್ತೆ. ಆಲ್ಮೋಸ್ಟ್ ಇವರಿಗೆ ಮದುವೆನಲ್ಲಿ ಏನು ಮದುವೆ ಮಾಡಿದ್ರೆ ಏನು ಖರ್ಚು ಬರುತ್ತೋ ಅಷ್ಟೇ ಖರ್ಚು ಇವ್ರಿಗೆ ಆಗಿತ್ತು. ಯಾಕಂದರೆ ಅಲ್ಲಿಂದ ದೇವ್ರನ್ನ ಕರೆಸಿ ಇಲ್ಲಿ ಮಡಿ ಮಡಿಕೆಯಿಂದೆಲ್ಲ ಮಾಡೋದಿರುತ್ತಲ್ವ ನಿಮ್ಮ ನಿಷ್ಠೆಯಿಂದ. ಸ್ವಲ್ಪ ಕಷ್ಟನೇ. ಇವ್ರಿಗೆ ಮತ್ತೆ ಮೈ ಮೇಲೆ ಬಂದಾಗ ಡ್ಯಾನ್ಸ್ ಮಾಡ್ಕೊಂಡು ಬರ್ತಾಯಿತ್ತು. ತುಂಬ ಚೆನ್ನಾಗಿತ್ತು ಮಾತ್ರ ಅದನ್ನೆಲ್ಲ ನೋಡ್ಲಿಕ್ಕಂತನೂ. ಅಲ್ಲಿ ನಾವು ಪೂಜೆಗೆ ಕೊಟ್ಬಿಟ್ಟು ಅದಾದಮೇಲೆ ಇಲ್ಲಿ ಮುಂದೆ ಹೋಗ್ತಾ ಇದೆ ಇನ್ನೂ ಡ್ಯಾನ್ಸ್ ಮಾಡ್ತಾನೇ ಇತ್ತದು. ಅದು ಸಡನ್ನಾಗಿ ಒಂದೊಂದು ಸತಿ ಬರೋದು, ರೋಡಲ್ಲೆಲ್ಲ ನಾವೆಲ್ಲ ನಿಂತಿದ್ರೆ ಹಿಂದೆ ಮುಂದೆ ಎಲ್ಲ ಓಡಿ ಬಂದ್ಬಿಡೋದು. ಸೊ ಹಾಗಾಗಿ ನಾವು ಎಲ್ಲ ದೂರನೇ ನಿಂತ್ಕೊಂಡಿದ್ವಿ. ಅಂತೂ ಅದು ಲಾಸ್ಟ್ ಮದುವೆ ಮನೆಗೆ ಆ ದೇವ್ರು ಬಂತು. ಈ ಮದುವೆ ಹೆಣ್ಣಂತೂ ಫುಲ್ ಸುಸ್ತಾಗಿಬಿಟ್ಟಿದ್ಲು. ಅವ್ರಿಗೂ ಕೂಡ ಮೈ ತುಂಬಿತ್ತಂತೆ. ಸೊ ಹಾಗೆ ಮೈ ತುಂಬೋದು ಒಳ್ಳೆಯದು ಅಂತೆ. ಆಮೇಲೆ ಆ ಹುಡುಗಿ ತುಂಬ ಸುಸ್ತಾಗಿದ್ಲು ಅಂದ್ಬಿಟ್ಟು ದೇವ್ರು ಬಂದಿದ್ದರಿಂದ ಮನೆ ಒಳಗಡೆ ಕರ್ಕೊಂಡೋದ್ರು. ನಾವಲ್ಲೆಲ್ಲ ಮುಗಿಸ್ಕೊಂಡು ಇವತ್ತು ಸುಬ್ರಹ್ಮಣ್ಯ ಷಷ್ಠಿ ಆಗಿರೋದ್ರಿಂದ ಸಂಜೆ ಮಧ್ಯಾಹ್ನ 12:30 1 ಗಂಟೆ ಆಗಿತ್ತು. ಆವಾಗ ಭದ್ರಾವತಿನಲ್ಲೇ ಇರೋ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿದ್ವಿ ಅಮ್ಮ, ನಾನು ಮತ್ತು ಲಡ್ಡು. ಸೊ ಹೋಗಿ ಅಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ದರ್ಶನ ಮಾಡಿಕೊಂಡು ಅಲ್ಲೇ ಊಟನೂ ಮಾಡ್ಕೊಂಡು ಬಂದ್ವಿ. ಯೂಶ್ವಲಿ ಏನು ಮಾಡ್ತಿದ್ವಿ, ಕಾರ್ತಿಕ ಆದಮೇಲೆ ಈ ಸುಬ್ರಹ್ಮಣ್ಯ ಷಷ್ಠಿ ಆದಮೇಲೆ ನಾವು ನಾನ್ ವೆಜ್ ತಿಂತಾ ಇದ್ದಿದ್ದು. ಬಟ್ ಈ ಸತಿ ನಾವು ಚಾರ್ಧಾಮ್ ಎಲ್ಲ ಹೋಗಿದ್ರಿಂದ ಆಲ್ಮೋಸ್ಟ್ 2 months ಮೇಲೆ ನಾನ್ ವೆಜ್ ಬಿಟ್ಬಿಟ್ಟಿದ್ವಿ ಅಂದ್ಬಿಟ್ಟು ಇಮಿಡಿಯೇಟ್ ಕಾರ್ತಿಕ ಮುಗಿತದಂಗೆನೇ ನಾನ್ ವೆಜ್ ತಿಂದ್ಬಿಟ್ಟಿದ್ವಿ. ಸೊ ಹಾಗಾಗಿ ದರ್ಶನ ಮಾತ್ರ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ ಇಲ್ಲಿ. ಇದು ಸಂಜೆ ನಾವು ಅದೇನು ಕನ್ನರೆ ಅವ್ರ ಮನೆ ಇತ್ತಲ್ಲ ಅಲ್ಲಿಗೆ ಊಟಕ್ಕೆ ಹೋಗಿದ್ವಿ. ಅಲ್ಲಿಂದ ವಿಡಿಯೋ ಇದು. ಸಿಕ್ಕಾಬಟ್ಟೆನೇ ಜನ ಇದ್ದರು. ಪಕ್ಕದಲ್ಲಿ ತೋಟ ಖಾಲಿ ಇದ್ದಿದ್ದರಿಂದ ಅಲ್ಲೇ ಊಟಕ್ಕೆ ಅರೇಂಜ್ ಮಾಡಿದರು. ಅಲ್ಲೆಲ್ಲ ನಾನ್ ವೆಜ್ ಊಟನ ಚೆನ್ನಾಗಿ ಬಾರಿಸ್ಕೊಂಡು, ಅಂದರೆ ಬೇರೆ ಬೇರೆ ಥರ ಇಲ್ಲಿ ಸಿಟಿಗಳಲ್ಲಿ ಮಾಡೋ ಥರ ಸುಮಾರು ವೆರೈಟಿ ಇರಲಿಲ್ಲ. ತಲೆ ಕಾಲೆಲ್ಲ ಮಿಕ್ಸ್ ಮಾಡಿ ಒಂದು ಬೋಟಿ, ಒಂದು ಸಾಂಬಾರು, ಒಂದು ಪಲ್ಯ ಈ ಥರ ಮಾಡಿದರು. ಸೊ ಅಲ್ಲಿ ಊಟ ಮಾಡಿಕೊಂಡು ನಾವು ಮನೆಗೆ ಬಂದ್ವಿ. ಸೊ ಮನೆಗೆ ಬರೋಷ್ಟೊತ್ತಿಗೆ ಸಾಕಾಗಿ ಹೋಗಿತ್ತು. ನನ್ನ ಮಗಂಗೆ ಬಾರೋ ವೀಡಿಯೋಗೆ ಅಂತ ಹೇಳಿದ್ರೆ ನಾನು ಬರ್ತಿಲ್ಲ ಅದು ಇದು ಅಂದ್ಕೊಂಡು ಏನೇನೋ ಇದು ಮಾಡ್ತಾಯಿದ್ದ. ಸೊ ಇವತ್ತಿನ ಮಟ್ಟಿಗೆ ಇದೇ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ನ ಮಾಡಿ. ಕೀಪ್ ವಾಚಿಂಗ್ ಮೈ ವಿಡಿಯೋ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತು ಬೆಲ್ ಬಟನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿದ್ರೆ ನಾನು ಅಪ್ಲೋಡ್ ಮಾಡೋ ವಿಡಿಯೋ ನಿಮಗೆ ಅದ್ರದ್ದು ನೋಟಿಫಿಕೇಷನ್ ಬರುತ್ತೆ. ಸೊ ನೀವು ಅದನ್ನು ಬೇಗನೆ ನೋಡ್ಬೋದು. Thank you so much for watching my video.